ಸೊ ನಮಸ್ತೆ ನೆಲಮಂಗಲ. ಇವತ್ತು ನಾನು ಬಂದಿದ್ದೀನಿ ಕಿಂಗ್ಸ್ ರೆಸ್ಟೋರೆಂಟಲ್ಲಿ. ಮತ್ತು ನನ್ನ ಜೊತೆ ವೆರಿ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ನನ್ನ ಜೊತೆ ಇದ್ದಾರೆ. ಅವ್ರ ಹೆಸರು ರೋಹನ್. ಅವರು ಹುಬ್ಳಿಯಿಂದ ಬಂದಿದ್ದಾರೆ. ಮತ್ತು ಇವ್ರ ವೀಡಿಯೋಸ್ ನಾನು ಎಷ್ಟೋ ನೋಡಿದ್ದೆ ಆ್ಯಂಡ್ ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ದ ವೇ ಹಿ ಈಸ್ ವರ್ಕಿಂಗ್. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಒಂದ್ಸತಿ ಮಾತಾಡೋಣ. ಹಲೋ ರೋಹನ್, ಹೌ ಆರ್ ಯು? Hello sir, I'm fine. ಸೊ ನಾನು ನಿಮ್ದು ವಿಡಿಯೋಸ್ ನೋಡ್ತಾ ಇದ್ದೆ. Okay. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ ಹೇಗ್ ಸ್ಟಾರ್ಟ್ ಆಯ್ತು, ಅದ್ರ ಬಗ್ಗೆ ನೀವು ಹೇಳ್ಬೋದಾ? ಅಂದ್ರೆ ಹೆಂಗ್ ಸ್ಟಾರ್ಟ್ ಆತಂದ್ರೆ ಈಗ ನಮ್ದು ಫ್ಯಾಮಿಲಿ ನಿಂತ್ರನ ಬಂದಿದ್ರಿ ಅದು. ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಡ್ಯಾಡಿ ಇರ್ಲಿ, ನಮ್ಮ ಅಜ್ಜ ಅಜ್ಜಿ ಎಲ್ಲಾರು ನೇಚರ್ ಲವರ್ಸ್ ಮೊದಲಿಂತ್ರನು. ಓಕೆ. ಅಂದ್ರೆ ನಮ್ದು ಈಗ ಸದ್ಯಕ್ಕೆ ನಾವ್ ಏನ್ ಇರ್ತೀವಲ್ರಿ ಏರಿಯಾ, ಸೊ ಅಲ್ಲಿ ಮೊದಲ್ ನಮಗ್ ಹೇಳ್ತಿದ್ರ. ಅಂದ್ರೆ ನಮ್ಮ ಮಮ್ಮಿ ಡ್ಯಾಡಿ ಸಣ್ಣವ್ರಿದ್ದಾಗ ಇಲ್ಲೆಲ್ಲಾ ನೋಡಿ ಇದ ರೋಡ್ ಐತಿ, ಇಲ್ಲೆಲ್ಲಾ ಗಿಡಗಳಿದ್ದು. ಈಗ ಮನಿಗೊಳಗ ಯಾವ ಗಿಡ ಎಲ್ಲಾ ಕಡ್ದಾರ, ನಾವು ಗಿಡ ಹಚ್ಬೇಕು. ಈಗೂ ಬಂದ್ ನೋಡಿದ್ರ ಅಂದ್ರೆ ನಮ್ಮ ಮನಿ ಮುಂದ್ ಒಂದ್ ಸಣ್ಣ ಗಾರ್ಡನ್ ಟೈಪ್ ಐತಿ. ಹಾ, ಆಜು ಬಾಜು ಮನಿ ಎಲ್ಲಾ. ಅಂದ್ರ ನಾವ್ ಹೆಂಗಂದ್ರ ಗಿಡ ಅಂದ್ರೆ ಇಷ್ಟ ನಮ್ಗೆ. ಸೊ ಅಲ್ಲಿಂದ ಈಗ ಸೋಶಿಯಲ್ ಮೀಡಿಯಾದಾಗ ನೋಡ್ತೀವಿ, ಎಲ್ಲಾರು ಇನ್ಫ್ಲುಯೆನ್ಸ್ ಮಾಡಾವಂತಾರೆ. ಸ್ವಲ್ಪ ಜನ ಭಾಳ ಚಲೋನು ಮಾಡ್ತಾರೆ, ಚಲೋ ಅಂದ್ರೆ ಇನ್ನ ಚಲೋ ವಿಷಯಕ್ಕೂ ಮಾಡ್ತಾರೆ ಇನ್ಫ್ಲುಯೆನ್ಸ್. ಸ್ವಲ್ಪ ಜನ ಗೊತ್ತಲ್ಲ, ಕ್ರಿಂಜ್ ಪೀಪಲ್ ಅಂತ, ಕ್ರಿಂಜ್ ಅಂತಂದಿರ್ತೈತೆ. ಸೊ ಅವ್ರಿಗೆ ಪಬ್ಲಿಸಿಟಿ ಸಿಗೋ ಬಲ್ಲಿ ಈಗ ಏನಾದ್ರು ಒಂದ್ ಮಾಡ್ಬೇಕು ನಾನು. ಈಗ ಏನಾದ್ರು ಒಂದ್ ಚಲೋ ಮಾಡ್ಬೇಕು, ಹಿಂಗ್ ಸೊಸೈಟಿಗೆ ಹೆಲ್ಪ್ ಆಗ್ಬೇಕು ಅಂತಂದ್ ಮಾಡಿ. ಸೊ ಈಗ ನೇಚರ್ ಎಲ್ಲಾರ್ಗು ಕಾಮನ್ ಅಲ್ಲ, ಸೊ ಚಲೋ ಇದಾಗತ್ತಂತಂದ್ ಅವಾಗ್ಲಿಂತ್ರ ಪ್ಲಾಂಟೇಶನ್ ಮಾಡ್ಬೇಕಂತ ನನ್ ತಲೆಯಾಗ ಬಂತೆ. ಅವಾಗ್ಲಿಂತ್ರ ಚಾಲೂ ಮಾಡಿದೀರಿ. ಸೊ ನಿಮ್ದು ಆಕ್ಚುಲಿ ಬ್ರಾಟಪ್ ಹೇಗಿತ್ತು? ಅಂದ್ರೆ ನೀವು ಆಸ್ ಅ ಕಿಡ್ ಏನ್ ನೀವು ಮಾಡ್ತಾ ಇದ್ರಿ, ಮತ್ತೆ ಯಾವ ತರ ಇದೆಲ್ಲ ಸ್ಟಾರ್ಟ್ ಆಯ್ತು? ಯಾಕಂದ್ರೆ ನನ್ಗೆ ಈ ಬ್ಯಾಕ್ ಗ್ರೌಂಡ್ ಯಾಕೆ ಬೇಕಂದ್ರೆ ಯಾಕಂದ್ರೆ ಈಗ ಎಷ್ಟೋ ಜನ ನೋಡ್ತಾ ಇರ್ತಾರೆ, ಈಗ ಮಕ್ಳು ಇರ್ಬೋದು, ಇಲ್ಲಾಂದ್ರೆ ಯಾವುದೇ ಏಜ್ ಗ್ರೂಪ್ ಇರ್ಬೋದು, ಅದ್ ಹೇಗೆ ಸ್ಟಾರ್ಟ್ ಆಯ್ತು ಜರ್ನಿ, ಅದ್ರ ಬಗ್ಗೆ? ಬೇಸಿಕಲಿ ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ವಿ ಆರ್ ನಾಟ್ ರಿಚ್ ಆಲ್ಸೋ ಟು ಸ್ಪೂನ್ ಫೆಡ್ ಎಲ್ಲ ಸಿಕ್ಕಿಲ್ಲ ನಮ್ಗೆ. ಹೆಂಗಂದ್ರೆ ಥ್ಯಾಂಕ್ ಯು. ಐ ವಾಸ್ ಬ್ರಾಟ್ ಅಪ್ ಇನ್ ಅ ವೆರಿ ನೈಸ್ ಫ್ಯಾಮಿಲಿ. We are four people. Parents, ನಿಮ್ಮ parents ಏನು ಮಾಡ್ತಾ ಇದ್ರಿ? My daddy is a teacher, and my mom is a housewife. And they have brought, they have taken care of me so good, and they have ಅಂದ್ರೆ ನನಗೆ ಭಾಳ ಹಿಂಗ್ ಚಲೋ ವಿಷಯ ಅಂತಾರ್ರಿ ನನಗೆ. ಇನ್ನು ನಮ್ಮ ಮಮ್ಮಿ ಡೈಲಿ ಏನಾದ್ರು ಒಂದ್ ಹೇಳ್ತಿರ್ತಾರೆ, ಹಿಂಗ್ ಮಾಡ್ಬೇಕ, ಅಂದ್ರೆ ಇದು ಮಾಡಿದೆ ಅಂದ್ರೆ ಹಿಂಗ್ ಚಲೋ ಮುಂದುವರಿತಿ, ಹಿಂಗ್ ಮಾಡಿದ್ರೆ ಹಿಂಗ್ ಕೆಟ್ಟ ಅಂತಂದು. ಸೊ ಅಲ್ಲಿಂದ್ರನ ನಾವು ಹಿಂಗ್ ಸ್ಲೋಲಿ ಇವೆಲ್ಲ ಅವ್ರು ಪ್ರೀಚ್ ಮಾಡಿದ್ದೆ ನಾವು ಮುಂದೆ ಈಗ ಡಿಸ್ಪ್ಲೇ ಮಾಡೋ ಅಂತಿದ್ ನಾವು. ಅವ್ರ ಏನ್ ಅಂತಿದಾರಲ್ಲ ಅದನ್ನೇ ನಾವು ನಮ್ದು ರಿಯಲ್ ಲೈಫ್ ನಾಗ ಇಂಪ್ಲಿಮೆಂಟ್ ಮಾಡಿದೀರಾ. ಸೊ ಈಗ ನಿಮ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಫಸ್ಟ್ ಹೇಳಿ, ನೀವು ಏನ್ ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಅಂದ್ರೆ ಆಸ್ ಇನ್ ಅಪಾರ್ಟ್ ಫ್ರಮ್ ದಿಸ್ ವಾಟ್ ಯು ಡು? ಓಕೆ, ಐ ಆಮ್ ಆನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್. ಐ ಆಮ್ ಸ್ಟಡಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಐ ಆಮ್ 20 years old. ಈಗ ಅದ ಕಾಲೇಜ್ ಎಲ್ಲ ಮುಗಿಸ್ಕೊಂತೀನಿ. ಬೆಳಗ್ಗೆ ನನ್ನ ರೂಟೀನ್ ಹೆಂಗಂದ್ರೆ ಬೆಳಗ್ಗೆ ಜಿಮ್, ಫಸ್ಟ್ ಪ್ರಯಾರಿಟಿ ಜಿಮ್. ಆಫ್ಟರ್ವರ್ಡ್ಸ್ ಕಾಲೇಜ್ ಆದ್ಮೇಲೆ ಹಿಂಗ್ ಕ್ಲಾಸಸ್ ಮುಗಿದ್ಮೇಲೆ ಬರ್ತೀನಿ. ಓಕೆ, ಅಂಡ್ ನನ್ನ ಫ್ರೆಂಡ್ಸ್ ಇದಾರೆ. ಸೊ ಐ ಟೇಕ್ ದೀಸ್ ಪೀಪಲ್ ವಿತ್ ಮೀ. ನಾನು ಹೋಗಿ ಗಿಡ ನೆಟ್ ಬರ್ತೀನಿ. 3 ತಾಸು ಆಗುತ್ತೆ, 3 ತಾಸು ಆಗುತ್ತೆ, 4 ತಾಸು ಆಗುತ್ತೆ. ಡೈಲಿ ಗಿಡ ನೆಡ್ತೀವ್ರಿ. ವಿಡಿಯೋ ಎಲ್ಲ ಮಾಡ್ಕೊಂಡ್ ಬರ್ತೀವಿ. ವಿಡಿಯೋ ಎಲ್ಲ ಮಾಡ್ಕೊಂಡ್ ಎಡಿಟ್ ಎಲ್ಲ ಮಾಡ್ಬೇಕಂದ್ರೆ ರಾತ್ರಿ ಆಗತ್ತೆ. ಸೊ ಈವ್ನಿಂಗ್ ಪೋಸ್ಟ್ ಮಾಡ್ಬಿಡ್ತೀವಿ. ರೀ, ಹಿಂಗಿರ್ತೈತಿ. ಸೊ ಅಲ್ಲಿ ಹೆಂಗಂದ್ರ ಕಾಲೇಜು ಒಂದ್ ಕಡೆ ಏನಂತಾರದು ಸೆಗ್ರಿಗೇಟ್ ಮಾಡಿ, ಅದೇ ಟೈಮ್ ಏನೈತಿ ಆ ಟೈಮಿಗೆ ಅದು ಮಾಡುದು. ಕಾಲೇಜ್ ಟೈಮ್ ಕಾಲೇಜ್ ಟೈಮ್ ಅಲ್ಲಿ ಅದ್ರ ಬಗ್ಗೆ ಗಮನ ಕೊಡ್ತೀರಾ? ಹಾ, ಎಸ್. ಅದು ಏನಿದೆ ಅದು ಕಾಲೇಜ್ದು. ಹೌದ್ರಿ, ಕಾಲೇಜ್ ಆದ್ಮೇಲೆ ಇದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರ ನೀವು ಸ್ಟಾರ್ಟ್ ಮಾಡಿದ್ದು. ಬೇಸಿಕಲಿ ಈಗ ನಮಗೂ ಹೆಲ್ಪ್ ಆಗ್ಬೇಕು. ಎಲ್ಲ ತೆಗಿತೀವಿ, ಫಿಸಿಕಲಿನೂ ಹೆಲ್ಪ್ ಆಗತ್. ಸೊ ಆ ಗಿಡಗಳು ಬೆಳೆದ್ ನೋಡಿ ನಮ್ಗ ಗಿಡಗಳು ಬೆಳವಂತ ಅದೊಂದ್ ಖುಷಿ ಬೇರೆ ಸರ್. ಅದು ಒಳಗಿಂತ್ರ ಬರತ್ ಖುಷಿ. ಅಂದ್ರೆ ನಮ್ ಜೊತೆನೂ ಬೆಳಿತೈತಲ್ಲ ಗಿಡ. ಈಗ ನಾವು ಹಿಂಗ್ ನಾವ್ ಹೆಂಗ್ ದೊಡ್ಡವ್ರ ಹಾಕೊಂತ ಹೋಗ್ತೀವಿ, ಗಿಡನ ದೊಡ್ಡದ್ ಹಾಕೊಂತ ಹೋಗ್ತೈತಿ. ಅದು ಒಂದ್ ಜೀವ ಕೊಟ್ಟಂಗದ. ಸೊ ಬಾಳ ಚಲೋ ಅನ್ಸತ್ತೆ, ಅದನ್ನು ಮಾಡ್ತೀವಿ. ಮತ್ತೆ ನನ್ಗೆ ನಿಮ್ದು ಲ್ಯಾಂಗ್ವೇಜ್ ತುಂಬಾ ಇಷ್ಟ. ಹೇಳೋ ರೀತಿನೂ ತುಂಬಾ ಚೆನ್ನಾಗಿದೆ. ಅದು ಒಂದು ಸ್ವೀಟ್ನೆಸ್ ಇದೆ. ಪ್ಲಸ್ ಇದು ಈಗ ನೀವು ಒಂದ್ ಗಿಡ ಹಾಕಿ ಫಾಲೋವರ್ಸ್ಗೆ ಅದು ಒಂದು ಕಾನ್ಸೆಪ್ಟ್ ನೀವು ಸ್ಟಾರ್ಟ್ ಮಾಡಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅದು ಹೇಗೆ ಸ್ಟಾರ್ಟ್ ಆಯ್ತು? ಅದೇನಂದ್ರೆ ಸರ್, ಈಗ ನಾವು ಐ ವಾಂಟೆಡ್ ಟು ಇನ್ಫ್ಲುಯೆನ್ಸ್ ಪೀಪಲ್. ನನಗ ಒಂದ್ ಪ್ರಭಾವ ಬೀರ್ಬೇಕಿತ್ತು ನಮ್ ಸೊಸೈಟಿಯಲ್ಲಿ. ಓಕೆ,
ಈಗ ಅದನ್ನ ನಾನು ಜನರಲಿಂದನೇ ಮಾಡ್ಬೇಕು. ಒಬ್ನಂತ್ರ ಮಾಡಕ್ ಆಗಲ್ಲ. ಹಾ, ಈಗ ಇದೆಲ್ಲ ಹೆಂಗ್ ಮಾಡ್ತಿ, ಇದೆಲ್ಲ ಪಬ್ಲಿಸಿಟಿ ಸಂಬಂಧ ಮಾಡಾವಂತ ಏನಂತಂದ್ ಪಬ್ಲಿಸಿಟಿ ಸಂಬಂಧ ಅಂತಂದ್ ಏನಿಲ್ಲ ಸರ್. ನಮಗ್ ಎಲ್ಲರಿಗೂ ಚಲೋ ಆಗ್ಬೇಕು, ನಾವು ಗೆಲ್ಬೇಕು, ನೀವು ಗೆಲ್ಬೇಕು, ವಿನ್ ವಿನ್ ಸಿಚುವೇಶನ್ ಇರ್ಬೇಕ್ರಿ. ಹಾ ಹೌದಾ, ಈಗ ನೀವು ನಮಗ್ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಹೆಸರ ಮೇಲೆ ನಾವು ಗಿಡ ನೆಡ್ತೀವಿ. ಹಂಗ ಹಿಂಗ್ ನಾವ್ ಗಿಡಗಳು ಹೆಂಗಂತಂದ್ರ ಸರ್, ಒಬ್ಬೊಬ್ರೆ ಹೆಂಗ್ ಮಾಡ್ತಾರ, ಈಗ ನಾವ್ ಗಿಡ ಹಚ್ಚಾಕ್ ಹೋಗ್ತೀವಿ ಒಬ್ರ ಹಿಂಗ. ಈಗ ಸದ್ಯಕ್ಕಂತ್ರು ನಮ್ದು ಏರಿಯಾ ಸರೌಂಡಿಂಗ್ ಎಲ್ಲಾ ಹಚ್ಚಿವ್ ಸರ್ ಗಿಡಗಳು. ಅಂದ್ರ ಒಬ್ಬೊಬ್ಬ ಈಗ ಹೆಂಗ ಐತಂದ್ರ ಸ್ವಲ್ಪ ಜನ ಇರ್ತಾರ, ಗಿಡ ಹಚ್ತೀವ್ರಿ, ಗಿಡ ಹಚ್ಚಾಕ್ ಬಂದೇವ್ರಿ ಅಂತ ಯಾಕೆ ಹಚ್ತೀರಿ, ಯಾಕೆ ಹಚ್ತೀರಿ ಗಿಡ ಹಚ್ಚಾಕ್ ಹೋಗ್ಬೇಡ್ರಿ ನಮ್ಮ ಮನಿ ಮುಂದೆ ಇದು ಅಂದ್ರೆ ಇದಾರ ಸರ್. ಅದು ಆಗೈತ್ ನಮ್ ಜೊತೆ. ಅಂಟಿ ಗಿಡ ಹಚ್ತೀವಿ ಅಂತ ಅನ್ಕೊಡ್ಲಿ, ಬೇಡ ನಮ್ಮ ಮನಿ ಮುಂದ್ ಬೇಡ, ಅಲ್ಲಿ ಬೇರೆ ಕಡೆ ಹಚ್ಚಿ ಎಲ್ಲಾದ್ರೂ ಜಾಗ ನೋಡಿ. ಬಟ್ ಏನ್ ಪ್ರಾಬ್ಲಮ್ ಅದ್ರಲ್ಲಿ? ಅದೇನೇನ್ ಸರ್ ಗೊತ್ತಾಗಲ್ಲ. ಇಲ್ಲಿ ಬೇಡ ಅಂದ್ರ ಅವ್ರಿಗೆ ಹಿಂಗ ಸ್ಪೆಸಿಫಿಕ್ ಗಿಡ ಇದ್ರೆ ಅಷ್ಟೇ ಹಚ್ಬೇಕಂತ ಅದನ್ನು ಮಾಡಿದ್ರು. ಅಂದ್ರ ಒಂದ್ ಸ್ವಲ್ಪ ಜನ ಹೆಂಗಂದ್ರ ಗಿಡ ನೆಡ್ತೀವ್ರಿ, ಒಂದ್ 2-3 ದಿನ ಆದ್ಮೇಲೆ ಹೋಗಿ ನೋಡ್ತೀವಿ ಕಿತ್ ಬಿಟ್ಟಿರ್ತಾರ. ಅಂತ ಸಿಚುವೇಶನ್ಸ್ ಇದಾವ್ ಸರ್. ಯಾ ಅಂತಾವ್ ಇದಾವ್ರಿ. ಮತ್ತೆ ಹೆಂಗಂದ್ರ ನಾವು ಗಿಡಗಳ್ ನೆಟ್ಟಿರ್ತೇವಲ್ಲ, ನಾವ್ ಅದನ್ನ ಬಿಡಂಗ ಇಲ್ಲ. ಈಗ ಸದ್ಯಕ್ಕಂದ್ರು ಸರೌಂಡಿಂಗ್ಸ್ ಐತಲ್ರಿ, ನಮ್ ಸರೌಂಡಿಂಗ್ಸ್ ನಾಗ ಎಷ್ಟೆಷ್ಟು ಸ್ವಲ್ಪ ದಿನಲ್ಲಿ ಹೋಗಿ ಅದ ಐತೋ ಇಲ್ಲೋ ಅಂದ್ರೆ ಕೇರ್ ತಗೋಬೇಕು. ಎಸ್ ಸರ್, ತಗೊಂತೀವಿ. ಅಂದ್ರೆ ನೀವು ಯಾವ ತರ ನೀವು ಸ್ಕೂಲ್ ಅಲ್ಲಿ ಏನಾದ್ರು ಟೀಚರ್ಸ್ ಜೊತೆ ಅದು ಒಂದು ಇರುತ್ತೆ ಇಂಟ್ರಾಕ್ಷನ್, ಅದೇ ತರ ನಿಮ್ದು ಗಿಡ ಜೊತೆ ಇಂಟ್ರಾಕ್ಷನ್ ಐತ್ ಸರ್. ಇದನ್ನ ಈಗ ನೀವು ಈ ತರ ಪ್ರಾಬ್ಲಮ್ಸ್ ನನ್ನ ಪ್ರಕಾರ ಯಾಕೆ ಈ ತರ ಬರ್ತಾ ಇದೆ ಅಂತ ನನ್ಗೂ ಗೊತ್ತಿಲ್ಲ. ಬಟ್ ಜನ ಅದ್ರ ಬಗ್ಗೆ ಸೀರಿಯಸ್ನೆಸ್ ಯಾಕೆ ತೋರಿಸ್ತಾ ಇಲ್ಲ ಸರ್? ಅದ ಹೆಂಗಂತಂದ್ರ ಜನ ಅವ್ರದ ಥಾಟ್ ಪ್ರೊಸೆಸ್ ಸರ್, ಏನ್ ಮಾಡಕ್ ಆಗಲ್ಲ. ಹಿಂಗ ನಾವು ಹೇಳಕ್ ಪ್ರಯತ್ನ ಮಾಡ್ತೀವಿ, ಎಷ್ಟ್ ಆಗತ್ತ ಅಷ್ಟ್ ಸಾಧ್ಯ, ಎಷ್ಟ್ ಸಾಧ್ಯ ಆಗತ್ತ ಅಷ್ಟ್ ಹೇಳಕ್ ಟ್ರೈ ಮಾಡ್ತೀವಿ. ಏನಂತಂದ್ರ ಗಿಡ ಅಂದ್ರೆ ಏನ್ ತೊಂದ್ರೆ ಅಲ್ಲ ಅದು. ಹೌದ್ರಿ, ನೆರಳು ಕೊಡತ್ ನಾಳೆ ಒಂದ್ 10 ಜನಕ್ಕ ನೀವು ಗಿಡ ಮನಿ ಮುಂದ್ ನೆಟ್ರಿ ಅಂದ್ರು. ಸೊ ಅದಕ್ಕ ಅದ ಜನರದ್ ಇದೆ ಸರ್, ಮುಂದೆ ಹೋಗುತ್ತೆ. ಎಷ್ಟ್ ಹೇಳಕ್ ಆಗತ್ತೆ ಅಷ್ಟ್ ಹೇಳಕ್ ಪ್ರಯತ್ನ ಮಾಡ್ತೇವೆ ಸರ್. ಮತ್ತೆ ಈಗ ನಿಮ್ದು ಜರ್ನಿ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದು ಎಷ್ಟು ದಿನ ಮುಂಚೆ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ದು ಈ ತರ ಸರ್? ಈಗ ಲೆಕ್ಕ ಹಾಕಿದ್ರೆ ಸರ್ 93 ಡೇಸ್ ಆಗಿದೆ. 93 ಡೇಸ್ ಆಗಿದೆ. ಡೈಲಿ ಗಿಡ ನಡ್ಕೊಂಡ್ ಬಂದೀವಿ, ಒಂದ್ ದಿನ ಮಿಸ್ ಆಗಿಲ್ಲ. ಇವತ್ತು ದಿನ ಮಿಸ್ ಆಗತ್ತೆ, ಯಾಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಕಾರ್ಯಕ್ರಮಗಳು ಇದ್ದು ಸರ್. ಬೆಳಗ್ಗೆ ಒಂದ್ ಸನ್ಮಾನ ಐತ್ರಿ, ನೋಡಿದ್ರೆ ಇವತ್ತೆ ಸಾಲುಮರ ತಿಮ್ಮಕ್ಕ ಅವ್ರದ ಹುಟ್ಟು ಹಬ್ಬ, ನಂದ್ ಫಸ್ಟ್ ಪಾಡ್ಕಾಸ್ಟ್ ಇವತ್ತೆ ನೋಡ್ರಿ. ಮತ್ತ ಅದಾದ್ಮೇಲೆ V.9 ಇವೆಂಟ್ಸ್ ಅಂತಂದ ಒಂದ್ ಇನ್ಸ್ಟಿಟ್ಯೂಟ್ ಇದೆ ಸರ್, ಅವರ ಅರುಣ್ ಸರ್ ಅವ್ರು ಕರೆದಿದ್ರು. ಯಾ, ಬ್ರಿಲಿಯಂಟ್ ಪರ್ಸನ್, ಅಮೇಝಿಂಗ್. ಅವರು ಕರೆದು ಸನ್ಮಾನ ಮಾಡಿ ಬಹಳ ಚಲೋ ಫೀಲ್ ಮಾಡಿಸಿ ಕಳಿಸಿದ್ರಿ ನಮಗೆ. ನಿಮ್ ಜೊತೆನೂ ಬಂದಿನಿ, ಈಗ ಹಿಂಗೈತಿ. ಸೊ ಈಗ ಇದನ್ನ ಓಕೆ, ನಾವು ಇದನ್ನ ನೆಕ್ಸ್ಟ್ ಯಾವ ಲೆವೆಲ್ ತನಕ ಕರ್ಕೊಂಡು ಹೋಗ್ತೀರಾ? ಏನಾದ್ರು ಪ್ಲಾನಿಂಗ್ ಇದೆಯಾ ನಿಮ್ದು? ಸರ್ ನಂದು ಏನೈತಂದ್ರಿ, ಈಗ ಇದು ನಂದು ಒಬ್ಬನಿಂತ್ರ ಆಗಂಗಿಲ್ಲ ಕೆಲಸ. ನನ್ ಕಡೆ ಆದಷ್ಟು ಟ್ರೈ ಮಾಡ್ತೀನಿ ಸರ್. ನಂದು ಏನೈತಂದ್ರೆ ಮುಂದ ಲಕ್ಷಾಂಗಟ್ಲಿ ಗಿಡ ಹಚ್ಚೋದೈತಿ ಆಲ್ ಓವರ್ ದ ಸ್ಟೇಟ್, ನಾಟ್ ಓನ್ಲಿ ಅವರ್ ಸಿಟೀಸ್ ಅಂದ್ರೂ ನನಗೆ ಆಕ್ಚುಲಿ ವಿಲೇಜ್ ಏರಿಯಾ ಅಂದ್ರೆ ಇರ್ತಾವ ಸರ್ ಗಿಡಗಳು. ಮೇನ್ಲಿ ಸ್ವಲ್ಪ ಸಿಟೀಸ್ ಕಡೆ ಕಾನ್ಸಂಟ್ರೇಷನ್ ಮಾಡೋದು. ಯಾಕಂದ್ರೆ ಈಗ ನೀವು ರೋಡ್ ಹೋಗ್ತಿರ್ತೀರಿ, ಸ್ವಲ್ಪ ರೋಡ್ ಆಜು ಬಾಜು ಗಿಡ ನೆಟ್ ಬಿಟ್ರೆ ಏನಾಗಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಹೌದ್ರಿ, ಈಗ ನಾವ್ ಅದನ್ನು ಮಾಡಕ್ ಹೋಗಿ 1-2 ಸತ ಗಿಡ ನೆಡಕ್ ಹೋದ್ರು, ಇದ ನಮ್ದು ಅಂಗಡಿ ಐತಿ ಹಚ್ಚಕ್ ಹೋಗ್ಬೇಡ್ರಿ, ಗಿಡ ಕಾಣಂಗಿಲ್ಲ, ಮುಂದ್ ಬೆಳಿತಂದ್ರ ದೊಡ್ಡ ಹಿಂಗೂ ಇದಾವ ಸರ್. ಇಂಥವ್ರು ಆಗ್ಯಾವ್ರಿ. ಅದ್ರ ನಮ್ದೇನ್ ಆಲ್ ಓವರ್ ಕರ್ನಾಟಕ ಆದಷ್ಟು ಲಕ್ಷಾಂತಗಟ್ಲೆ ಒಂದ್ ದೊಡ್ಡ ಗುಂಪು ಮಾಡಿ ಲಕ್ಷಾಂತಗಟ್ಲೆ ಗಿಡ ನೆಡೋದೈತ್ರಿ. ಆ ಥಾಟ್ ಪ್ರೊಸೆಸ್ ಇದ್ದೀರಾ. ಮತ್ತೆ ಆಸ್ ಅ ಕಾಲೇಜ್ ಸ್ಟೂಡೆಂಟ್, 20-year-old ಪರ್ಸನ್, ಐ ಕಾಂಟ್ ಇಮ್ಯಾಜಿನ್ ಈ ತರ ನಿಮ್ದು ಥಾಟ್ ಪ್ರಾಸೆಸ್ ಇದೆ ಅಂದ್ರೆ ಇಟ್ ಇಸ್ ಗ್ರೇಟ್. ಯಾಕಂದ್ರೆ ನಮ್ ಆಕ್ಚುಯಲ್ ಜನರೇಷನ್ ಈಗ ಬರೀ ಫೋನ್ ಮೇಲೆನೆ ಇರೋದು. ಅದ್ರ ಜೊತೆಗೆ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಅದು ಬರೀ ಜಿಮ್ ಹೋಗಿದ್ರೆ ಮಾತ್ರ ಅದ್ ಮಾಡೋದು, ಬಟ್ ನೇಚರ್ ಜೊತೆ ಕನೆಕ್ಟ್ ಮಾಡೋದು ಅದು ಆಗ್ತಾ ಇಲ್ಲ. ಇದರಿಂದ ಜನಕ್ಕೆ ಇದನ್ನು ಗೊತ್ತಾಗತ್ತೆ ಹೇಗೆ ವಿ ಕ್ಯಾನ್ ಕನೆಕ್ಟ್ ಟು ನೇಚರ್. ಯಾಕಂದ್ರೆ ನೀವು ಹೇಳೋದ್ ಪ್ರಕಾರ ನಮ್ ಬಾಡಿ ಇಸ್ ಮೇಡ್ ಆಫ್ 5 ಎಲಿಮೆಂಟ್ಸ್. ಪಂಚತಂತ್ರಗಳು. ಅದ್ರ ಬಗ್ಗೆ ನೀವು ಹೇಳ್ಬೇಕಾದ್ರೆ ಹೇಳ್ಬೋದು ಹೇಗೆ ಪಂಚತಂತ್ರಗಳು ಅಂದ್ರೆ ಅದ ಸರ್, ನೇಚರ್ ನಾವು ಇರುವುದ ನೇಚರ್ ನಿಂದ. ಸೊ ಇಟ್ಸ್ ಆರ್ ಡ್ಯೂಟಿ, ನಮ್ ಕರ್ತವ್ಯ ಅದು, ನಾವು ಗಿಡ ನೆಡ್ಬೇಕಂತ. ಬರೀ ಗಿಡ ಆಕ್ಸಿಜನ್ ಕೊಡ್ತೈತಿ, ಹೌದ, ಮತ್ ನಾವ್ ಇರುದ ಆಕ್ಸಿಜನ್ ನಿಂದ ಅಲ್ಲ. ಸೊ ನೀವು ರಿಟರ್ನ್ ಏನಾದ್ರು ಮಾಡ್ಬೇಕು. ನೇಚರ್ ಇಷ್ಟೆಲ್ಲ ಮಾಡ್ದೈತಿ ನಮ್ ಸಂಬಂಧ, ನಾವು ಒಂದ್ ಸ್ವಲ್ಪ ಏನಾದ್ರು ಗಿಡ ಒಂದ್ ಗಿಡ ನೆಡ್ರಿ,
ನಾವು ಅದನ್ನಂತೀವ್ರಿ ನಮ್ ವಿಡಿಯೋನಾಗ ಲಾಸ್ಟಿಗೆ ನೋಡ್ತೀವಿ, ಎಂಡ್ ಮಟ್ಟ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಎಸ್. ಅಂದ್ರೆ ಹೆಂಗಿರುತ್ತಂದ್ರ ಸರ್, ಈಗ ನಾವು ಅಂತೇವಿ ಎಲ್ಲಾರ ಹೆಸರ ಮೇಲೆ ನೆಟ್ಟ ನೆಡ್ತೀವಿ ಅಂತ ಅಂತೀವ್ರಿ, ಮಾಡ್ತೀವಿ. ಅಂದ್ರೆ ಹೆಂಗಿರ್ತಿತ್ತಂದ್ರ ಸ್ವಲ್ಪ ಜನ ಈಗ ಫಾಲೋ ಮಾಡ್ತಾರ್ರಿ, ಹೌದಾ, ನಮ್ ಪೇಜಿಗೆ ಫಾಲೋ ಮಾಡ್ತಾರ, 2 ದಿನ ನೋಡ್ತಾರ, 3 ದಿನ ನೋಡ್ತಾರ, ಅದಾದ್ಮೇಲೆ ನಂದ್ ಹೆಸರು ಬಂದಿಲ್ಲ ಅಂತಂದು ಅನ್ನೋರದಾರ. ಅದು ಏನಾದ್ರು ಆತರ ಮೆಸೇಜಸ್ ಬಂದಿದ್ಯಾ ನಿಮ್ಗೆ? ಅದಾವ್ ಸರ್, ಅದಾವ್ರಿ. ಯಾವ ತರ ಮೆಸೇಜಸ್ ಬಂದಿದೆ? ಅಣ್ಣ ಅಣ್ಣ 1 ವಾರ ಆಯ್ತು ಬಂದಿಲ್ಲ, ಅಣ್ಣ 2 ದಿನ ಆಯ್ತು ಬಂದಿಲ್ಲ, ಅಣ್ಣ ನಿನ್ನೆ ಫಾಲೋ ಮಾಡಿದೆ ಬಂದಿಲ್ಲ ಅಂತ. ಅಂದ್ರೆ ನಾ ಹೇಳೋದು ಏನಂದ್ರೆ ಟೈಮ್ ತಗೊಳತ್ ಸರ್, ಎಲ್ಲ ಒಮ್ಮಕ್ಲಂತ್ರು ಆಗಂಗಿಲ್ಲ. ನೋಡಿ, ಗಿಡಕ್ಕೆ ಲೈಕ್ ಈಗ ಮಗು ಆಗಕ್ಕೆ 9 ತಿಂಗಳು ಬೇಕು ಅಲ್ವಾ? ಆಸ್ ಅ ವೆನ್ ಇಟ್ ಕಮ್ಸ್ ಔಟ್ ಇಟ್ ಟೇಕ್ಸ್ 9 months. ಅದೇ ತರ ಒಂದ್ ಗಿಡಕ್ಕೇನೋ ಟೈಮ್ ಸಿಗ್ಬೇಕು, ಅವಾಗ್ಲೇ ಅದು ಬ್ಲೂಮ್ ಆಗತ್ತೆ. ಅದೇ ತರ ಇವರು ಕೆಲಸ ಮಾಡ್ತಾ ಇದಾರೆ, ಸೊ ನಿಮ್ದು ಹೆಸರು ಬರತ್ತೆ. ಅದೇ ಸರ್, ಅವ್ರಿಗೆ ಹೇಳಿ. ನಮ್ ಕಡೆ ಅಂದ್ರೆ ಒಂದ್ ಇದೇ ಇರ್ತೈತಿ ಸರ್ ಪ್ರೊಸೆಸ್, ಅಂದ್ರೆ ಆ ಪ್ರೊಸೆಸ್ ಥ್ರೂ ಬರ್ತೇವೆ. ಅಂದ್ರೆ ಈಗ ಫಾಲೋವರ್ಸ್ ಇರ್ತಾರಲ್ಲ ಸರ್, ಫಸ್ಟ್ ಲಿಂತ್ರ ಎಳಸ್ಕೊಂಡ್ ಬಂದಿದ್ವಿ, ಅದ್ರ ಪ್ರಕಾರ ಹೇಳ್ಕೊಂಡ್ ಬರ್ತೀವಿ ಸರ್. ಸೊ ಫ್ರಮ್ ದ ಬಿಗಿನಿಂಗ್ ಈಗ ತನಕ ಎಷ್ಟು ಟಚ್ ಆಗಿದೆ, ಎಷ್ಟು ಜನ ಸರ್? ಅಪ್ರಾಕ್ಸಿಮೇಟ್ಲಿ ಅನ್ಬೇಕಂದ್ರೆ 2500 ರೀಚ್ ಆಗ್ತೀವಿ ಈಗ, ಇನ್ನೊಂದ್ 4-5 days ಅಲ್ಲಿ ಸರ್. ಎಕ್ಸಾಕ್ಟ್ ನಂಬರ್ ಈಸ್ ಅರೌಂಡ್ 2439 or 41 ಸರ್. 39 or 41. ಅದ್ ಬಿಟ್ಟು ಈಗ ನೀವು ಎಜುಕೇಶನ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ, ಅದಾದ್ಮೇಲೆ ಏನ್ ಪ್ಲಾನ್ ನಿಮ್ದು ನೆಕ್ಸ್ಟ್? ಸರ್ ಅದಂದೆಲ್ಲ ಸರ್ ಎಲ್ಲ ಮ್ಯಾನೇಜ್ ಮಾಡ್ಬೇಕು, ಇನ್ನೂ ಡಿಸೈಡ್ ಮಾಡಿಲ್ಲ, ಆದ್ರೆ ಮಾಡ್ತೀನಿ. ಎಲ್ಲ ಇದು ಗಿಡ ಮಾಡುದು, ಗಿಡ ನೆಡುದು ಮಾಡ್ತೀನಿ, ಕಾಲೇಜಿಂದ ಮಾಡ್ತೀನಿ ಸರ್. ಇಟ್ ಇಸ್ ಲೈಕ್ ಅವರ್ ಒನ್ ಹ್ಯಾಬಿಟ್. ನಿಮ್ದು ಒಂದು ಹ್ಯಾಬಿಟ್ ತರ, ಬಟ್ ಇಟ್ ಇಸ್ ಜಸ್ಟ್ ದಟ್ ಸೋಷಿಯಲ್ ಮೀಡಿಯಾ ಅಲ್ಲಿ ಇದನ್ನ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಹೆಲ್ಪ್ಸ್ ಅ ಲಾಟ್. ಒಂದ್ ಮೆಸೇಜ್ ಕೊಡ್ಬೇಕಂತ ಇತ್ತು ಸರ್ ಅಷ್ಟೇ. ಏನಂತಂದ್ರೆ ಈಗ ನೇಚರ್ ಇಷ್ಟೆಲ್ಲ ಮಾಡ್ದೈತಿ ನಮ್ ಸಂಬಂಧ, ಹೌದ್ರಿ, ನಾವು ಒಂದ್ ಸ್ವಲ್ಪ ಏನಾದ್ರು ಮಾಡೋ ನೇಚರ್ ಚಿಕ್ಕ ಹೆಜ್ಜೆ, ಒಂದ್ ಫಾಲೋ ನಿಮ್ದೆ, ನಾವು ಗಿಡ ನೆಡ್ತೀವಿ ನಿಮ್ ಸಂಬಂಧ. ನೋಡಿ ಎಷ್ಟು ಅವರು ನಿಮ್ಗೋಸ್ಕರ ಮಾಡ್ತಾ ಇರೋದು. ನೀವು ಈ ತರ ಏನಾದ್ರು ಗಿಡ ಹಾಕಿದ್ರೆ ಅದನ್ನ ಇವ್ರಿಗೇನು ಟ್ಯಾಗ್ ಮಾಡ್ಬೋದಲ್ಲ? ಮಾಡಿ ಸರ್, ಮಾಡಿ. ಯಾಕಂದ್ರೆ ಇದು ಇಟ್ಸ್ ಅ ನೋಬಲ್ ಥಿಂಗ್. ಯಾರಾದ್ರೂ ಏನಾದ್ರು ಈ ತರ ಮಾಡ್ತಾ ಇದ್ರೆ ದಟ್ ಇಸ್ ಗುಡ್ ಫಾರ್ ಎವ್ರಿವನ್. ಈಗ ನಾನ್ ಹೇಳುದೇನಂದ್ರೆ, ಈಗ ನಿಮ್ದು ಬರ್ಡೇ ಇರ್ತೈತಿ, ಹೌದ್ರಿ, ಪಾರ್ಟಿ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ, ಅದ್ರ ಜೊತೆ ಒಂದ್ 5 ಗಿಡ ನೆಟ್ ಬಿಡ್ರಲ್ಲ ಅಷ್ಟೇ. ಹಂಗ ಈಗ ನಿಮ್ ಪ್ರೀತಿ ಬಾಳ, ಅಂದ್ರೆ ನಿಮ್ ಬಾಳ ಪ್ರೀತಿ ಇರೋ ಮನುಷ್ಯರು ಯಾರಾದ್ರು ಅಗಲ್ ಹೋಗ್ಯಾರ, ಅವ್ರ ನೆನಪಿನ ಮೇಲೆ ಒಂದ್ ನೆಡ್ರಿ. ಅದ್ ಗಿಡ ನಾಳೆ ದೊಡ್ಡದಾತಂದ್ರೆ ನೆನಪು ಬರ್ತಾರ ನಿಮ್ಗ, ಹೌದಲ್ಲಪ್ಪ ಹಿಂಗಂತ. ಒಂದ್ ಗಿಡದಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗತ್ತೆ, ಅದ್ರದ್ದು ಊಟ ಹೌದ್ರಿ ಸಿಗತ್ತೆ, ಫ್ರೂಟ್ ಸಿಗತ್ತೆ, ಅದೆಲ್ಲ ಇದೆ. ಇಟ್ಸ್ ಅ ವೆರಿ ಗುಡ್ ನೋಬಲ್ ದಿಸ್ ಥಿಂಗ್ ಥಾಟ್. ದಿಸ್ ಜಸ್ಟ್ ವೆರಿ ಕ್ಯಾಶುವಲ್ ಆಗಿ ನಾನು ಮಾತಾಡ್ತಾ ಇರೋದು, ಯಾಕಂದ್ರೆ ನನಗೆ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಆಸ್ ಅ 20-year-old ರೋಹನ್ ಪ್ಲಸ್ ನಿಮ್ ಗ್ರೂಪ್ ಇದಾರೆ, ಹೌದ್ರಿ, ಫ್ರೆಂಡ್ಸ್, ಅವರು ನಿಮ್ ಜೊತೆ, ಅವ್ರು ಹೇಗೆ ನಿಮ್ ಜೊತೆ ಜಾಯಿನ್ ಆಗಿದ್ದು? ಸರ್ ಮೊದ್ಲಿಂತ್ರನು ಇದಾರೆ ಸರ್ ನನ್ನ ಫ್ರೆಂಡ್ಸ್. ದಟ್ ಇಸ್ ಅ ವೆರಿ ಗುಡ್ ಸ್ಟ್ರಾಂಗ್ ಬಾಂಡ್. ನಮ್ದ ಈಗ ನೋಡ್ರಿ, ಈಗ ಏನು ಸಿಟ್ಲೆ ಹೇಳಿದೆ ಅಂದ್ರೂ ನಮ್ಮ ಫ್ರೆಂಡ್ಸ್ ಇದೆ, ಏನ್ ತಿಳ್ಕೊಳಂಗಿಲ್ಲ. ಅಂದ್ರ ಆ ಬಾಂಡಿಂಗ್ ಐತಿ ಸರ್ ನಮ್ಗೆ, ನಾ ಕರೆದೆ ಅಂದ್ರೆ ಬರ್ತಾರ. ಅದು ಯಾಕೆ ಸಿಟೀಸ್ ಅಲ್ಲಿ ಆಗಲ್ಲ? ಏನ್ರಿ ಸರ್ ಈ ತರ ಬಾಂಡಿಂಗು ಸಿಟೀಸ್ ಅಲ್ಲಿ ಅಷ್ಟು ಇಲ್ಲ, ಬಟ್ ಬೇರೆ ಆಚೆ ಸಿಟಿ ಆಚೆ ಹೋಗಿದ್ರೆ ಒಂದು ಗುಡ್ ಬಾಂಡಿಂಗ್ ಇದೆ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಬೆಂಗಳೂರಲ್ಲಿ ಇದ್ರೆ ಎಲ್ಲ ಬಿಸಿ ಇದಾರೆ, ಬೆಂಗಳೂರಿಂದ ಆಚೆ ಬಂದ್ರೆ ಆ ಬಾಂಡಿಂಗ್ ಇನ್ನು ಚೆನ್ನಾಗ್ ಆಗತ್ತೆ. ಯಾಕೆ ಸಿಟಿಯಲ್ಲಿ ಆ ತರ ಬರ್ತಾ ಇಲ್ಲ? ಅದ ಹೆಂಗಂದ್ರೆ ಸರ್, ಈಗ ಈಗ ನಾವು ಈಗ ನನ್ನ ಫ್ರೆಂಡ್ಸ್ ಇದಾರಲ್ಲ ಸರ್, ಅವ್ರ ಮೊದ್ಲಿಂತ್ರನು ಭಾಳ ನಾ ಟೈಮ್ ಸ್ಪೆಂಡ್ ಮಾಡೀನಿ ಸರ್ ಅವ್ರ ಜೊತೆ. ಟೈಮ್ ಸ್ಪೆಂಡ್ ಮಾಡಿ ವ್ಯಾಲ್ಯೂ ಕೊಡುದು, ವ್ಯಾಲ್ಯೂ ಕೊಡ್ಬೇಕು ಮನುಷ್ಯ. ಈಗ ಅವ್ರ ಈಗ ಹೆಂಗಂದ್ರೆ, ಈಗ ನಾವು ನಿಮ್ ಫ್ರೆಂಡ್ಸ್ ಇದೀವಿ ಅಂದ್ರೆ ನಾನ್ ನಿಮ್ಗೆ ಸರ್ಪ್ರೈಸ್ ಮಾಡಕ್ ನೋಡ್ಬಾರ್ದು, ಹೌದ್ರಿ, ನಾನು ಬೆಳಿಬೇಕ, ಅವ್ರಿಗೂ ಬೆಳೆಸ. ಅದೇ ವೆರಿ ಗುಡ್ ಥಾಟ್. ಅಂಡ್ ಇದು ಫಸ್ಟ್ ಟೈಮ್ ನಾನು ರೋಹನ್ ಜೊತೆ ಮಾತಾಡ್ತಾ ಇರೋದು, ಅಂಡ್ ಇಟ್ಸ್ ವೆರಿ, ನನ್ಗಂತೂ ಐ ಫೀಲ್ ಲೈಕ್ ಇಟ್ಸ್ ಐ ಮೀನ್ ಪ್ಲೆಸೆಂಟ್ಲಿ ಐ ಆಮ್ ಸರ್ಪ್ರೈಸ್ ದಟ್ ಕೈಂಡ್ ಆಫ್ ಥಾಟ್ ಪ್ರಾಸೆಸ್ ಯು ಹ್ಯಾವ್. ಈಗ ನಿಮ್ ಫ್ರೆಂಡ್ಸು ಇದಾರಲ್ಲ, ಅಂದ್ರೆ ಗ್ರೂಪ್ ಅಂದ್ರೆ ಹೆಂಗಂತ ಸರ್, ಈಗ ಟೋಟಲ್ ಅಂದ್ರೆ ನಾವು 4-5 ಮೆಂಬರ್ಸ್ ಇದೀವಿ, ಕಂಪಲ್ಸರಿ ಹೋಗೋರು. ಈಗ ನಾ ಇರ್ಲಿಲ್ಲ ಅಂದ್ರೆ ಇವ ಮಾಡ್ತಾನ, ರಾಹುಲ್ ಅಂತದ ಅಂತ ಫ್ರೆಂಡ್, ಅವ್ನ್ ಮಾಡ್ತಾರ್ರಿ. ಅವ್ನ್ ಇರ್ಲಿಲ್ಲ ಅಂದ್ರೆ ನಾ ಮಾಡ್ತೀನಿ. ಹಂಗ ಈಗ ಡೈಲಿ ನಾವು ಹೋಗ್ತೀವಿ ಸರ್, ಕಾಲೇಜ್ ಎಲ್ಲ ಮುಗಿಸ್ಕೊಂಡು. ಸಂಡೇಸ್ ಅಂಡ್ ಸ್ಯಾಟರ್ಡೇಸ್ ಅಂದ್ರೆ ಹಾಲಿಡೇಸ್ ದಿನ ಇರ್ತಾವಲ್ಲ, ಅವಾಗ ಕಾಲೇಜ್ ಫ್ರೆಂಡ್ಸ್ ಎಲ್ಲಾರು ಬರ್ತಾರೆ. ಗ್ರೂಪ್ ಬರತ್ರಿ. ಅಂದ್ರ ಅವಾಗ ನಾವು ಸ್ವಲ್ಪ ಜಾಸ್ತಿ ಇದು ಮಾಡ್ಬೇಕು ಸರ್, ಏನಂದ್ರ ಗಿಡ ನೆಡ್ತೀವಿ. ಸಂಡೇಸ್ ಅಂಡ್ ಆಲ್ ಎಷ್ಟಂದ್ರ ಒಂದ್ 50 ಮಟ್ಟ ಹೋಗ್ತಾವ ಗಿಡ.
50 ಗಿಡಗಳು ನೆಡ್ತೀವಿ. ಹಂಗೆ ಮಳಿ ಆಗ್ತಿಲ್ಲ ಅನ್ನೋದು ಬದ್ಲಿ ಸರ್ ನಾವ್ ಏನ್ ಅನ್ಬೋದು ಅಂದ್ರೆ ಕರೆಕ್ಟ್ ಟೈಮಿಗೆ ಬೀಳ್ತೀವಿ. ಈಗ ಮಳಿ ಆಗೋ ಟೈಮಿಗೆ ಮಳಿ ಆಗ್ತಿಲ್ಲ. ಅದೇ ಹೌದ್ರಿ ಟೈಮ್ ಬರ್ತಾ ಇದೆ. ಹೌದ್ರಿ. ಈಗ ಥಂಡಿ ಸೀಸನ್, ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಮ್ ಹುಬ್ಳಿಗ್ ಬಂದ್ರೆ ಅಂದ್ರೆ ಇನ್ನೂ ಮಳಿ ಹೊಡಿತಿರ್ತೈತಿ ಅಲ್ಲಿ. ಹಂಗ ಅಂದ್ರೆ ಈಗ ಜೂನ್ ಜುಲೈ ಮಠ ಅಂದ್ರೆ ನಿಮ್ಗೆ ಮಳಿ ಚಾಲು ಆಗ್ಬೇಕು. ಜೂನ್ ಮಠನು ಬಿಸಿಲ ಅಲ್ಲಿ ಬಿಸಿಲು ಹಂಗ್ರಿ. ಸೊ ಕ್ಲೈಮೇಟ್ ಚೇಂಜ್ ಆಗೈತಿ, ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಅದರಿಂದ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಮತ್ತೆ ಎಸ್ಪೆಷಲಿ ಸಿಟೀಸ್ ನಾಗ ಸರ್, ಏನ ಬೆಂಗಳೂರಿನಲ್ಲಿ ನೋಡಿದೆ ಅಲ್ಲಿ ಇವತ್ತೆ ಟ್ರಾಫಿಕ್, ಬರೀ ಟ್ರಾಫಿಕ್ ಮತ್ತೆ ಬರೀ ಪೊಲ್ಯೂಷನ್, ಕಡಿಮೆ, ಮತ್ತೆ ಜನಕ್ಕೆ ಬರೀ ಆಫೀಸಸ್ ದುಡ್ಡು ಮಾಡ್ರಿ ಸರ್, ಮಾಡ್ಬೇಕು, ಅದ್ರ ಜೊತೆಗೆ ದುಡ್ಡು ಮಾಡ್ರಿ ಒಳ್ಳೇದು ಮಾಡ್ರಿ. ನೋಡಿ ಮನಿ ಪ್ಲಾಂಟ್ ಹಾಕಿದ್ರೆ ದುಡ್ಡು ಬರುತ್ತೆ, ವೈಬ್ಸ್ ಕೊಡುತ್ತೆ, ವೆರಿ ಗುಡ್, ನೈಸ್, ಗುಡ್ ವೈಬ್ಸ್ ಕೊಡುತ್ತೆ, ಗುಡ್ ವೈಬ್ಸ್ ಬರುತ್ತೆ. ಮತ್ತೆ ನಿಮ್ ಟೀಮ್ ಅವ್ರ ಜೊತೆ ಮಾತಾಡೋಣ. ಹಾಯ್ ರಾಹುಲ್, ನೈಸ್ ಟು ಮೀಟ್ ಯು. ಅಂಡ್ ನಿಮ್ ಜರ್ನಿ ಬಗ್ಗೆ ಹೇಳಿ, ನೀವು ಇವ್ರ ಜೊತೆ ಹೇಗೆ ಜಾಯಿನ್ ಮಾಡಿದ್ರಿ, ಮತ್ತೆ ಹೌ ಡಿಡ್ ಇಟ್ ಸ್ಟಾರ್ಟ್ ಫಾರ್ ಯು? ಜಾಯಿನ್ ಅಂತ ಸರ್, ಆಕ್ಚುಲಿ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಸರ್. ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು ಹಂಗ ಆಕ್ಚುಲಿ ಟೈಮ್ ಮನೆ ಕಡೆ ಸ್ಪೆಂಡ್ ಮಾಡ್ತಿದ್ದೇವೆ ಸರ್. ಸಂಜೆಗೆ ಕಾಲೇಜ್ ಮುಗಿಸಿ ಸಂಜೆಗೆ ಹಂಗ ಏನ್ ಮಾಡೋಣ ಅಂತಂದ್ರೆ ನಮ್ಗೆ ಒಬ್ಬರ ನಮ್ಮ ಮಾಮಾರ ಹಿಂಗ ನಮ್ಗೆ ಸಜೆಸ್ಟ್ ಮಾಡಿದ್ರೆ, ಹಿಂಗ ಇದು ಮಾಡ್ಬೋದು ನೋಡಿ ನೀವು, ಈಗ ಗ್ರೋ ಆಗ್ತೈತಿ ಅಂತ ನಮ್ಗೆ ಸಜೆಸ್ಟ್ ಮಾಡಿದ್ರು. ನಾವ್ ಆಯ್ತು ತಗೋರಿ ಅಂತಂದ್ರೆ ನಾವ್ ಅದಕ್ಕೆ ಒಪ್ಕೊಂಡ್ವಿ, ಅಗ್ರಿ ಆಗಿ ನಮ್ದು ಒಂದ್ ಡೇಲಿಂತ್ರ ಚಾಲು ಆಯ್ತು ಸರ್. ಇದು ನಮ್ದು ಪ್ರತಿ ಒಂದು ಫಾಲೋವರ್ಗ ಒಂದ್ ಗಿಡ ಹಚ್ಚೋದು ಅಂತಂದ್ರೆ ಹಿಂಗ್ ಮಾಡಿ ಕಂಟಿನ್ಯೂ ಆಯ್ತು ಸರ್. ಇವತ್ತಿಗೆ 93 ಡೇಸ್ ಆಯ್ತು ಸರ್. 93 ಡೇಸ್. ಮತ್ತೆ ಇನ್ನೊಂದು ವೆರಿ ಗುಡ್ ಥಿಂಗ್ ವಾಟ್ ದೇ ಆರ್ ಡೂಯಿಂಗ್, ಪ್ಲಸ್ ಎಷ್ಟು ಈಗ ತನಕ ಎಷ್ಟು ಫಾಲೋವರ್ಸ್ ಆಗಿದ್ದಾರೆ? ಈಗ ಪ್ರೆಸೆಂಟ್ ಸರ್ 116K ಫಾಲೋವರ್ಸ್ ಇದ್ದಾರೆ ಸರ್. ನೋಡಿ 1,16 ಫಾಲೋವರ್ಸ್. ನೀವು ಅದೇ ನೀವೇನ್ ಕೆಲಸ ಮಾಡ್ತಿದ್ದೀರಾ ಅದೇ ತರ ನೀವು ಮಾಡಿ, ನಿಮ್ಗೂ ಅಷ್ಟು ಫಾಲೋವರ್ಸ್ ಬರ್ತಾರೆ, ಮತ್ತೆ ನಿಮ್ಗೂ ಹೆಲ್ಪ್ ಆಗುತ್ತೆ, ನಿಮ್ ಪೇಜ್ ಗ್ರೋ ಆಗುತ್ತೆ. ಇಟ್ ಈಸ್ ಒನ್ ಗುಡ್ ಥಿಂಗ್ ಇಫ್ ಯು ಡೂ ದಿಸ್ ಒನ್ ಸ್ಮಾಲ್ ಸ್ಟೆಪ್. ವಾಟ್ ಯು ಆರ್ ಡೂಯಿಂಗ್ ಈಸ್ ಗೋಯಿಂಗ್ ಟು ಚೇಂಜ್ ದ ಕೈಂಡ್ ಆಫ್ ಇಂಪ್ಯಾಕ್ಟ್ ನೀವು ಕೊಡ್ತೀರಾ. ಸೊ ಅದು ನೀವು ಅದನ್ನ ಇಮ್ಯಾಜಿನ್ ಮಾಡಿದ್ರ ಅಷ್ಟು ಫಾಲೋವರ್ಸ್ ಆಗ್ತಾರೆ? ಇಲ್ಲ ಸರ್, ನಾವು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸರ್. ನಮ್ದೇ ಆಕ್ಚುಲಿ ಫಾಲೋವರ್ಸ್ ಏನ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಇದ್ದಿಲ್ಲ ಸರ್. ನಮ್ದು ನೇಚರ್ಗೆ ನಾವು ಏನಾರ ಕೊಡ್ಬೇಕ ಅಂತ ಹಂಗಿತ್ತು ಸರ್. ಹಂಗ್ ಮಾಡಿ ನಾವು ಹಂಗ ನಮ್ದು ವರ್ಕ್ ನಾವು ಕಂಟಿನ್ಯೂ ಇತ್ತು ಸರ್. ನಾವು ಫಾಲೋವರ್ಸ್ ಬಗ್ಗೆ ಗಮನ ಕೊಟ್ಟಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ನಮ್ದು ವರ್ಕ್ ನಮ್ದೇ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಅದೇ ಗ್ರೋ ಆಯ್ತು. ಸೊ ನೋಡಿ, ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಪ್ರಾಬ್ಲಮ್ಸ್ ಬರುತ್ತೆ. ಮನೆಯಲ್ಲಿನೋ ಅಪ್ಪ ಅಮ್ಮ ಜೊತೆ ಎಕ್ಸ್ಪೆಕ್ಟೇಷನ್ಸ್, ರಿಲೇಷನ್ಸ್ ಜೊತೆ ಎಕ್ಸ್ಪೆಕ್ಟೇಷನ್ ಅಂದರೆ ಪ್ರಾಬ್ಲಮ್. ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ಸ್ ಮಾಡಬೇಡಿ, ಅವಾಗಲೇ ಏನಾದರೂ ಒಂದು ಒಳ್ಳೇದಾಗುತ್ತೆ. ಅದೇ ಥರ ನೋಡಿ, ಇವರು ಒಂದು ಥಾಟ್ ಪ್ರೊಸೆಸ್ಸಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದು. ಇವತ್ತು 116K ಫಾಲೋವರ್ಸ್ ಇನ್ 93 ಡೇಸ್. ದಟ್ ಇಸ್ ಅಮೇಝಿಂಗ್. ಆ್ಯಂಡ್ ಐ ಆಮ್ ಶ್ಯೂರ್ ದೇ ವಿಲ್ ಟಚ್ ಮೋರ್ ದೆನ್ 1 million ವೆರಿ ಸೂನ್. 31 ಡೇಸ್ ತಗ 100K ಫಾಲೋವರ್ಸ್ ಕಂಪ್ಲೀಟ್ ಆಯ್ತು ಸರ್. ಮೈ ಗಾಡ್, 30 ಡೇಸ್ ಅಲ್ಲಿ 100K ಫಾಲೋವರ್ಸ್. ನನಗೇನೆ ಐ ಆಮ್ ಓನ್ಲಿ ಸ್ಟ್ರಗ್ಲಿಂಗ್ ಸೋ ಮಚ್. ಬಟ್ ಎನಿವೇಸ್ ಹೇಳಬೇಕಂದ್ರೆ ನಮ್ಮ ಸಿಟಿದಾಗ ಫಾಸ್ಟ್ ಗ್ರೋಯಿಂಗ್ ಅಕೌಂಟ್ ಅಂದ್ರೆ ನಮ್ದು ಅನ್ಸುತ್ತೆ. ನಿಮ್ದೇ ಆಕ್ಚುಲಿ ಐ ವುಡ್ ಸೇ ಡೆಫಿನೆಟ್ಲಿ, ಬಿಕಾಸ್ ಗುಡ್ ಮೆಸೇಜ್, ಜಲ್ದಿ ಗ್ರೋ ಆಗಿದ್ದಂದ್ರೆ. ಬಟ್ ಅದ್ರ ಜೊತೆಗೆ ಎಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡ್ತಿದ್ದೀರಾ, ಪಾಸಿಟಿವ್ ಎನರ್ಜಿ ಪ್ಲಸ್ ಮೆಸೇಜ್ ಜೊತೆ. ಸೊ ಈಗ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮೀಟ್ ಮಾಡಿದ್ರೆ ಅವ್ರು ಯಾವ ತರ ನಿಮ್ನ ಹೇಳ್ತಾರೆ ಅಂದ್ರೆ, ಡು ದೇ ಅಪ್ರಿಶಿಯೇಟ್ ಯುವರ್ ವರ್ಕ್? ಹಾ ಸರ್, ಅಪ್ರಿಶಿಯೇಟ್ ಮಾಡ್ತಾರೆ ಸರ್. ಈಗ ರೀಸೆಂಟ್ ಆಗಿ ಗಣಪತಿ ಹಬ್ಬ ಆಯ್ತು ಸರ್, ಅಲ್ಲೇ ನಮಗೆ ಸನ್ಮಾನ ಮಾಡಿದ್ದಾರೆ ಸರ್. ಇವತ್ತು ಅದು ಆಯ್ತು ಸರ್. ಈಗ ಇವತ್ತೊಂದು ದಿವಸ ಇವತ್ತಲ್ಲಿ ಎರಡು ಕಡೆ ಆಯ್ತು ಸರ್. ಎರಡು ಕಡೆ ಬೆಂಗಳೂರಲ್ಲಿ ಇನ್ವೈಟ್ ಮಾಡಿದ್ದಾರೆ. ಅಂಡ್ ಡೆಫಿನೆಟ್ಲಿ ಇವ್ರು ನೆಕ್ಸ್ಟ್ ನನ್ನ ಪ್ರಕಾರ ನಾನು ನೋಡಿದ್ದೀನಿ, ನಮ್ಮ ಪ್ರಧಾನ ಮಂತ್ರಿ ಅವರು ಎಲ್ಲ ಸ್ಪೋರ್ಟ್ಸ್ ಅವ್ರಿಗೆ ತುಂಬಾ ಯಾವ ಥರ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ರೆಕಗ್ನೈಸ್ ಮಾಡ್ತಾರೆ, ಆ ಥರ ನಿಮಗೂ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದು ವೆರಿ ಇನ್ಸ್ಪೈರಿಂಗ್ ಥಿಂಗ್. ಆ್ಯಂಡ್ ಇದರಿಂದ ಎಷ್ಟೋ ಜನ ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಇದನ್ನ ಇನ್ಸ್ಪಿರೇಷನ್ ಸಿಗುತ್ತೆ. ದಟ್ ಇಸ್ ಅ ವೆರಿ ನೈಸ್ ಮೆಸೇಜ್ ವಾಟ್ ಯು ಆರ್ ಗಿವಿಂಗ್. ಆ್ಯಂಡ್ ನೀವೀಗ ಇಂಜಿನಿಯರಿಂಗ್ ಇಲ್ಲ ಸರ್, ನಾನು BBA ಮಾಡ್ತಿದ್ದೀನಿ ಸರ್. BBA ಫೈನಲ್ ಇಯರ್. BBA ಫೈನಲ್ ಇಯರ್. ವಿತ್ ದ್ಯಾಟ್ ಯು ಆರ್ ಡೂಯಿಂಗ್ ದಿಸ್. ಮತ್ತೆ ಆಲ್ಸೋ ಯು ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ did they also help you in this process? ಫ್ಯಾಮಿಲಿ ಬಗ್ಗೆ ಅಂದ್ರೆ ನಾವು ನಾರ್ಮಲ್ ಸರ್. ಅವ್ರು ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿ. ಯಾಕಂದ್ರೆ ಎಷ್ಟೋ ಜನ ಏನ್ ಹೇಳ್ತಾರೆ, ಇಲ್ಲ ಇದು ಮಾಡಬೇಡ, ನೀನ್ ಓದಪ್ಪ, ನೀನ್ ಚೆನ್ನಾಗಿ ಓದ್ಬೇಕು, ಏನಾದ್ರೂ ಒಂದು ಆಗ್ಬೇಕು, ಆ ತರ. ಫ್ಯಾಮಿಲಿ ನಿಂತ್ರ ಎಲ್ಲ ಅಗ್ರಿ ಇದೆ ಸರ್. ಎಲ್ಲ ಅಗ್ರಿ ಇದೆ, ಎಲ್ಲರಿಗೂ ಗೊತ್ತಿದೆ ಸರ್ ಫ್ಯಾಮಿಲಿದಾಗ. See supporting when they see the work, obviously your family also will support. ನೀವು ಏನಾದ್ರೂ ಕೆಲಸ ಒಳ್ಳೇದು ಮಾಡಿದ್ರೆ ನೋಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ನಮ್ಮ ನೆಲಮಂಗಲ ಜನಕ್ಕೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ?
ಏನಂದ್ರೆ ಸರ್ ಏನಿಲ್ಲ, ನೀವು ಆದಷ್ಟು ಗಿಡ ನೆಡ್ರಿ, ನೇಚರ್ ಸೇವ್ ಮಾಡ್ರಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ವೆರಿ ನೈಸ್, ವೆರಿ ಹಂಬಲ್ ಪರ್ಸನ್ ರಾಹುಲ್. ಹಿ ಈಸ್ ಅ ವೆರಿ ಯಂಗ್ ಗೈ. ಎಷ್ಟು ಏಜ್ ಇರಬೇಕು? 20 ಸರ್. ಓ ವಾವ್, ಸಿ ಐ ಆಮ್ ಜಸ್ಟ್ ಫೀಲಿಂಗ್ ಲೈಕ್ ಸೋ ಬ್ಯಾಡ್. ನಾನು 20 ಇಯರ್ಸ್ ಇರುವಾಗ ನಾನು ಏನೂ ಮಾಡಿಲ್ಲ, ನೀವು ಎಷ್ಟು ಮಾಡ್ತಾ ಇದ್ದೀರಾ. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ಸ್ಪಿರೇಷನ್ಗೆ. ಆ್ಯಂಡ್ ಆಲ್ಸೋ ವಿಲ್ ಹ್ಯಾವ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಲೈಕ್ ಯು ಹೂ ವಿಲ್ ಡೂ ಲಾಟ್ ಆಫ್ ವರ್ಕ್ ಲೈಕ್ ದಿಸ್. ಥ್ಯಾಂಕ್ ಯು. ಬ್ಯಾಕ್ ಟು ರೋಹನ್. ಇದನ್ನ ಕಾಸ್ಟ್ ಎಫೆಕ್ಟಿವ್ಲಿ ಹೌ ಡು ಯು ಮ್ಯಾನೇಜ್? ಯಾಕಂದರೆ ಈಗ ಗಿಡ ತಗೋಬೇಕಾದ್ರೂ ಯು ಹ್ಯಾವ್ ಟು ಗೋ ಟು ಸಮ್ ನರ್ಸರಿ ಅಲ್ವಾ, ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು? ಯಾವ ಥರ ಎಲ್ಲಿಂದ ತಗೊಳ್ಳೋದು ನೀವು? ಹಾಂ ಸರ್, ಇದು ಹೆಂಗಂದ್ರೆ ಈಗ ನಮ್ದು ಹುಬ್ಳಿನಾಗಲ್ಲೇ ಧಾರವಾಡ ಅಗ್ರಿಕಲ್ಚರ್ ಇದೈತಿ, ಅಗ್ರಿಕಲ್ಚರಲ್ ಯೂನಿವರ್ಸಿಟಿ. ನಾವು ಅಲ್ಲೇ ಹೋಗಿ ತಗೋಬೇಕ್ರಿ. ಈಗ ತಗೋಬೇಕಂದ್ರೂ ಅದೆಷ್ಟು ನಮ್ಮ ಹುಬ್ಳಿ ಅಂತ 25 ಕಿಲೋಮೀಟರ್ ದೂರ. ಓಕೆ ಓಕೆ, ಸೊ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ರೂ ಒಂದು ಗಿಡ ನಮಗೆ 15 ರೂಪೀಸ್ 20 ರೂಪೀಸ್ ಆ ರೇಂಜ್ನಾಗ ಸಿಗ್ತದೆ. 15 to 20 rupees. 15 to 20 ರೂಪೀಸ್. Wow. ಓಕೆ, ಹಾಂ ಒಂದು ಗಿಡ. ಸೊ ಇದನ್ನ ಹೆಂಗೆ ಮಾಡವಂತೆ ಅಂತಂದ್ರೆ ನಾನು ನನ್ನ ಪಾಕೆಟ್ ಮನಿಲೇ ಮಾಡ್ತೀನಿ ಸರ್. Is it? ಯಾ. So 15 to 20 rupees per sapling. ಯಾ, ಪರ್ ಸ್ಯಾಪ್ಲಿಂಗ್ ಸರ್. 15 to 20 ರೂಪೀಸ್. ಅದನ್ನ ತಗೊಂಬಂದೇನು ಅಂದ್ರೆ ಹೆಂಗ್ ಮಾಡ್ತೀನಿ ಅಂದ್ರೆ ನನಗೆ ಎಷ್ಟು ಖರ್ಚಿಗೆ ಕೊಡ್ತಾರಲ್ಲ, ಸೊ ಅದ್ರನಾಗ ಸ್ವಲ್ಪ ಖರ್ಚಿಗೆ ಇಟ್ಕೊಂಡು ಸ್ವಲ್ಪ ಗಿಡ ನೆಡೋದು ಅಂತಂದು ನಮ್ದು. This is incredible ಯಾರ್. ಪಾಕೆಟ್ ಮನಿ ನಮ್ಗೆ ಸಿಗ್ತಾ ಇದ್ದದ್ದು ನಾವೇನೇನೋ ಮಾಡ್ತಿದ್ವಿ, ಇವ್ರು ಗಿಡಕ್ಕೋಸ್ಕರ ನೀವು ತಗೊಳ್ಳೋದು. ಅದು ಒಂದು ಐತೆ ಸರ್. ಅಂದ್ರೆ ಈಗ ನಾವ್ ಇನ್ನೂ ಮಟ್ಟ ಯಾರ ಕಡೆನೂ ₹1 ಕೇಳಿಲ್ಲ ಸರ್. ನಂದು ಅಂದ್ರೆ ಹೆಂಗಂತಂದ್ರೆ ಮತ್ ನಾವ್ ರಿಚ್ ಬ್ಯಾಕ್ ಗ್ರೌಂಡ್ಲಿನೂ ಬರಂಗಿಲ್ಲ ಸರ್, ಹಂಗೇನಿಲ್ಲ. ಅದ ಹೆಂಗಂದ್ರ ಐತಿ ಒಂದ್ ಛಲ ಐತಿ ಮಾಡ್ಬೇಕಂತಂದ್ ನನಗೆ, ಹಂಗ್ ಮಾಡೋದೈತ್ರಿ. ಸೊ ಪಾಕೆಟ್ ಮನಿಲೇ ತರ್ತೀವಿ, ಸ್ವಲ್ಪ ಉಳಿಸ್ ಏನೇನೈತಿ. ಸೊ ಗಿಡಗಳೆಲ್ಲ ತಂದ್ ಬಲ್ಕ್ನಾಗ ತರ್ತೀವಿ ಸರ್ ಗಿಡ. ಹೌದ್ರಿ, ಬಲ್ಕ್ನಾಗ ತಗೊಂಬಂದ್ ಮನಿ ಮುಂದೆ ಇಟ್ಕೊಂತೀವ್ರಿ. ಮನಿ ಮುಂದೆ ಇಡ್ತೀವಿ, ಮನಿ ಮುಂದೆ ಇಟ್ಕೊಂಡು ಡೈಲಿ ಹಚ್ಚಾಕೊಡ್ತೀವಿ ಸರ್. ಹಿಂಗೈತ್ರಿ. ಮತ್ತೆ ಏನಂದ್ರೆ ಈಗ ಗಿಡಗಳು ತರ್ತೀವಿ ಸರ್. ಅಲ್ಲಿಂತ್ರ ಈಗ ಮತ್ತೆ ಮೊನ್ನೆ ತಂದ ಕೂಡ್ಲೆ ಒಬ್ರು ಅಂಕಲ್ ಸಿಕ್ರ, ಅವರು ನನ್ಗೆ ಪರಿಚಯದವ್ರ ಅದಾರ, ನಿಮ್ಗೆ ಮಾತಾಡ್ಸಿ ಸ್ವಲ್ಪ ಕಮ್ಮಿನಾಗ ಕೊಡಿಸ್ತೀನಿ. ಹಾ, ಅವ್ರಿಗೂ ಮಾತಾಡೇನ್ರಿ, ಓಕೆ ಅಂದೀನಿ. ಹಿಂಗ ಸರ್. ಹಿಂಗ ಗೌರ್ಮೆಂಟ್ ನರ್ಸರೀಸ್ ಅದೇ ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿನಾಗ 15 ರೂಪಾಯಿ ಒಂದು ತಗೊಂತಾರ ಸರ್ ಸ್ಯಾಪ್ಲಿಂಗ್, 15-20 ರೂಪಾಯಿ ಹಂಗಿರ್ತೈತ್ರಿ. ಇಷ್ಟೆಲ್ಲ ಇರ್ತೈತಿ ಸರ್. ಈಗ ತನಕ ಎಷ್ಟು ಖರ್ಚು ಆಗಿರ್ಬೇಕು? If you just give a rough estimate. ಅಂದೆ ಸರ್ 2500 ಅಂತಂದ್ರೆ ಅದನ್ನ ಇಂಟು 15 ಮಾಡಿದ್ರೆ ಗೊತ್ತಾಗೋದು. ಬಟ್ ಅದ್ರ ಜೊತೆಗೆ ಯಾರಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಸರ್ ಮಾಡ್ತಾರೆ ಸರ್. ಹೌ ಡು ದೇ ಕಾಂಟ್ರಿಬ್ಯೂಟ್? ಅದ್ರ ಬಗ್ಗೆ ಹೇಳಿ. ಹಾ, ನಾಂದೇ ಸರ್, ಇನ್ನೂ ಮಟ್ಟ ಒಬ್ರಿಗೆ ₹1 ಹೇಳಿಲ್ಲ ಸರ್. ಓಕೆ, ನನ್ನ ಪಾಕೆಟ್ ಮನಿಲೇನು ಮಾಡ್ಕೊಂಡ್ ಬಂದಿನ್ರಿ. ಜನ ಪೀಪಲ್ ಆರ್ ಕೈಂಡ್ ಹಾರ್ಟೆಡ್ ಸರ್. ಇದೆ ಈಗ ಚಲೋ ವರ್ಕ್ ನೋಡಿದ್ರ ಅಂದ್ರೆ ಅವ್ರಿಗೂ ಅನಿಸ್ತೈತಿ ಯಾವ್ದಲ್ಲ ಮಾಡ್ಬೇಕು. ಅವ್ರ ಸ್ವಲ್ಪ ಜನ ನಮ್ಗೆ ಇದು ಕಾಂಟ್ರಿಬ್ಯೂಟ್ ಮಾಡ್ತಾರ ಸರ್. ಅವ್ರ ತಾನಾಗಿ ಮುಂದೆ ಕೇಳಿ ಕಳಿಸ್ಪ ನಿನ್ ಫೋನ್ ನಂಬರ್, ಫೋನ್ ಪೇ ನಂಬರ್ ಏನಾದ್ರು. ಸ್ಕ್ಯಾನರ್ ಐತ್ ಸರ್, ನಾ ಕಳಿಸ್ತೀನಿ. ಕೇಳಿದ್ರೆ ಅವ್ರಿಗೆ ಎಷ್ಟು ಇಷ್ಟ ಆಗತ್ತೆ ಅಷ್ಟು ಹಾಕ್ತಾರ ಸರ್. ವಿಡಿಯೋ ಅಲ್ಲಿ ನಿಮ್ಗೆ ಒಂದು ಸ್ಕ್ಯಾನರ್ ಕಾಣತ್ತೆ, ಅದ್ರಲ್ಲಿ ನಿಮ್ಗೆ ಎಷ್ಟಾಗತ್ತೆ ನೀವು ನಾಟ್ ಲೈಕ್ ಬಿಗ್ ಅಮೌಂಟ್, ವಾಟ್ ಎವರ್ ಯು ಫೀಲ್ ನಮ್ಮ ಗಿಡಕ್ಕೋಸ್ಕರ, ವಾಟ್ ಯು ಕ್ಯಾನ್ ಹೆಲ್ಪ್ ಹಿಮ್, ಸಪೋರ್ಟ್ ಹಿಮ್. ಅದರಿಂದ ಇವ್ರಿಗೂ ಸಪೋರ್ಟ್ ಆಗತ್ತೆ, ನಮ್ಮ ನೇಚರ್ಗೂ ಸಪೋರ್ಟ್ ಆಗತ್ತೆ. ಪ್ಲಸ್ ನಮಸ್ತೆ ನೆಲಮಂಗಲ ಇಂದ ನಿಮ್ಗೆ ನಾನು 5000 ರೂಪೀಸ್ ಕೊಡ್ತೀನಿ. ಡೂ ವೆಲ್, ಯಾಕಂದ್ರೆ ದಿಸ್ ಇಸ್ ಸಮಥಿಂಗ್ ಕ್ಲೋಸ್ ಟು ಮೈ ಹಾರ್ಟ್. ಏನಾದ್ರೂ ನೇಚರ್ ಜೊತೆ ಇದ್ರೆ ಐ ಫೀಲ್ ರಿಯಲಿ ಕನೆಕ್ಟೆಡ್ ಅಂಡ್ ಐ ಸಪೋರ್ಟ್ ದೋಸ್ ಪೀಪಲ್ ಹೂ ಡೂ ದಿಸ್ ಅಂಡ್ ದಿಸ್ ಇಸ್ ಸೀನ್ ಆನ್ ಗ್ರೌಂಡ್. ಯಾಕಂದ್ರೆ ಎಷ್ಟೋ ಜನ ಎಷ್ಟೋ ಏನೇನೋ ಮಾಡ್ತಾರೆ, ಬಟ್ ಈ ತರ ನೋಬಲ್ ಕಾಸ್ಗೆ ದಿಸ್ ಇಸ್ ವೆರಿ ನೈಸ್. ಸೊ ದಿಸ್ ಇಸ್ ಫ್ರಮ್ ಮೈ ಎಂಡ್. ಬಟ್ ನಿಮ್ಗೂ ಏನಾದ್ರು ಆ ತರ ಸಪೋರ್ಟ್ ಮಾಡಬೇಕಾದ್ರೆ ಬಾರ್ಕೋಡ್ ಇದೆ, ಅದನ್ನ ಸ್ಕ್ಯಾನ್ ಮಾಡಿ ಯು ಕ್ಯಾನ್ ಸಪೋರ್ಟ್ ರೋಹನ್ ಅಂಡ್ ದೇರ್ ಟೀಮ್. ಅದ್ರ ಜೊತೆಗೆ ಬೇರೆ ಏನಾದ್ರೂ ಇಷ್ಟಪಡಕ್ಕೆ ಹೇಳ್ತೀರಾ? ಅದ ಸರ್, ನಂದೇನಂದ್ರೆ ನಾನು ಇನ್ನು ಮಟ್ಟ ಅಮೌಂಟ್ ಕೇಳಿಲ್ಲ ಸರ್. ನಂದೇನೈತಂದ್ರೆ ಈಗ ದೊಡ್ಡ ಸ್ಕೇಲ್ನಾಗ ಆಗ್ತೈತಿ ಸರ್. ಸೊ ಈಗಂತೂ ನನ್ನ ಕಡೆ ಎಷ್ಟೈತೆ ಎಲ್ಲ ಮಾಡ್ತೀನಿ ಸರ್ ನನ್ನ ಕಡೆಯಿಂದ. ಮುಂದೆ ಹೋಗಿ ಏನಾದ್ರು ಹೆಲ್ಪ್ ಬೇಕಾತಂದ್ರೆ ನಾ ಕೇಳಿದೆ, ಯಾಕಂದ್ರೆ ನನ್ನ ಆಡಿಯನ್ಸ್ ಲಾಯಲ್ ಐತಿ ಸರ್ ನಮ್ಗೆ. ಅವ್ರಿಗೆ